देशकर्ता नत्वा भक्तिपुरस्सरं नत्वा भक्तिपुरस्सरं परम पूज्य प्रातस्मरणीय ಅದ್ವೈತ ಸಾರ್ವಭೌಮ ಚಕ್ರವರ್ತಿಗಳು ಪರಶಿವನ ಪರಾವತಾರಿಗಳು ಭಕ್ತ ಕಾಮ ಕಲ್ಪತರು ನಿಷಿದ ಜಗದಾದಿ ಜಗದ್ಗುರು ಶ್ರೀ ಸಿದ್ಧಾರೂಢರಲ್ಲಿ ಧ್ಯಾನಿಸಿಕೊಂಡು ನಗರಾದಿ ದೇವತೆ ಮಹಾಲಿಂಗೇಶ್ವರನ ಪವಿತ್ರ ಲೀಲಾವಳಿಗಳನ್ನು ಮನಮಂದಿರದಲ್ಲಿ ಸ್ಥಾಪಿಸಿಕೊಂಡು ಬ್ರಹ್ಮೈಕ್ಯ ಬ್ರಹ್ಮಲೀನ ಶ್ರದ್ಧೆಯ ಅಪ್ಪಗಳ ಪವಿತ್ರ ಲೀಲಾವಳಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶತಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಲೋಕ ಕಲ್ಯಾಣ ಚಿಂತಕರು ಅನಂತ ಕಲ್ಯಾಣ ಬ್ರಹ್ಮಣ ಸ್ಥಾನಮೀಠ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ತಂದೆಯ ಪವಿತ್ರ ಲೀಲಾವಳಿಗಳಲ್ಲಿ ಅನಂತ ಕೋಟಿ ಭಕ್ತಿಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರ್ವಕನ ಪರಾವತಾರಿಗಳು ಮೋಕ್ಷಗಳ ಮಹಾಮತೆ ಭಕ್ತಿ ಜ್ಞಾನ ವೈರಾಗ್ಯ ಮೂರ್ತಿ ವೇದಿವಾದ ಪರಮ ಪೂಜ್ಯ ಪ್ರಾತಸ್ಮರಣೀಯ ಶ್ರೀ ಶ್ರೀ ಬ್ರಹ್ಮನಿಷ್ಠ ಸದ್ಗುರು ಮತ್ತು ಶ್ರೀಯವರ ಪಾವನ ಪಾದಗಳಿಗೂ ಅನಂತ ಕೋಟಿ ಭಕ್ತಿ ಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ತತ್ಸ್ವರೂಪರು ಇವತ್ತಿನ ಈ ಕಾರ್ಯಕ್ರಮದ ದಿವ್ಯ ಸಾನ್ನಿಧ್ಯ ಸ್ಥಾನವನ್ನು ಅಲಂಕರಿಸಿಕೊಂಡಿರುವ ವಯೋವೃದ್ಧರು ಜ್ಞಾನವೃದ್ಧರು ಅನುಭವಿಗಳಾಗಿರುವ ಮುಮುಕ್ಷುಗಳ ಹಿತಚಿಂತಕರಾಗಿ ಅನಂತ ಗ್ರಂಥಗಳನ್ನು ನಮ್ಮೆಲ್ಲರಿಗೂ ಕೊಡುಗೆಯಾಗಿ ಕೊಟ್ಟಿರುವ ಸದ್ಗುರು ಅಪ್ಪಗಳ ಪವಿತ್ರ ಲೀಲಾವಳಿಗಳಲ್ಲಿ ಅನಂತ ಕೋಟಿ ಭಕ್ತಿ ಪೂರ್ವಕ ಶಿರಸಾಷ್ಟಾಂಗ ಪ್ರಣಾಮಗಳನ್ನು ಸಮರ್ಪಿಸುತ್ತಾ ಬ್ರಹ್ಮವೇದಿಕೆಯನ್ನು ಅಲಂಕರಿಸಿರುವ ಪರಮ ಪೂಜ್ಯ ಮಲ್ಲೇಶಪ್ಪ ಅಪ್ಪಗಳ ಪವಿತ್ರ ಲೀಲಾವಳಿಗಳಲ್ಲಿ ಹಾಗೂ ನಮ್ಮ ಯೋಗ ಗುರುಜಿಯವರ ಪವಿತ್ರ ಲೀಲಾವಳಿಗಳಲ್ಲಿ ಅನಂತ ಭಕ್ತಿ ಕುಸುಮಗಳನ್ನು ಸಮರ್ಪಿಸುತ್ತಾ ಉಪದೇಶವನ್ನು ಕರುಣಿಸಿ ನಿರ್ಗಮಿಸಿರುವ ಕಂಕನವಾಡಿ ಶರಣರ ಪವಿತ್ರ ಲೀಲಾವಳಿಗಳಿಗೂ ವಂದಿಸಿ ಭಜನಾ ಮಂಡಳಿಯವರಿಗೂ ವಂದಿಸಿ ಸತ್ಸಂಗ ಸಮ್ಮೇಳನದಲ್ಲಿ ಭಾಗಿಗಳಾಗಿ ಜ್ಞಾನಾಮೃತವನ್ನು ಪಾನ ಮಾಡಲು ಬಂದ ನನ್ನ ಆತ್ಮೀಯ ಶರಣು ತಂದೆ ತಾಯಿಗಳೇ ನಿಮ್ಮೆಲ್ಲರಿಗೂ ಶರಣಾರ್ಥಿಗಳು. ಪುರುಷೋತ್ತಮ ಮಾಸದ ನಿಮಿತ್ತವಾಗಿ ಹಮ್ಮಿಕೊಂಡಿರುವ ಈ ಸತ್ಸಂಗ ಕಾರ್ಯಕ್ರಮದ ಪ್ರತಿನಿತ್ಯದ ಚಿಂತನೆಯಲ್ಲಿ ಅಕಾರಣ ಕರುಣಾಶಾಲಿಗಳು ಅನಿಮಿತ್ಯ ಬಂಧುಗಳು ಅಪರೋಕ್ಷಾನುಭವಿಗಳಾದ ಶ್ರೀಮನ್ ಶಿವಯೋಗಿಗಳಿಂದ ವಿರಚಿತವಾದ ಕೈಕರ್ಯ ಪದ್ಧತಿ ನೀತಿ ಕ್ರಿಯಾಚಾರ್ಯ ಸ್ಥಳದ 14ನೇ ಪದ್ಯದ ಒಂದೊಂದು ಚರಣಗಳನ್ನ ಚಿಂತನೆ ಮಾಡ್ತಾ ಇವತ್ತು ಬಹು ಸುಂದರವಾಗಿರ್ತಕ್ಕಂಥ ಪ್ರಶ್ನೆ ಉತ್ತರವನ್ನ ತಿಳಿಸಲಿಕ್ಕೆ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಕಿಂಕರ ವೃತ್ತಿ ಯಾವುದು? ಪ್ರಶ್ನೆ. ನಮ್ಮನ್ನ ಸಣ್ಣವರನ್ನಾಗಿ ಮಾಡಿದ್ದು ಯಾವುದು? ವಾಸ್ತವಿಕ ನಾವೆಲ್ಲ ಏನು ತಿಳ್ಕೊಂಡಿವಿ ಅಂದ್ರ ದೊಡ್ಡವರಿದ್ದೀವಿ ಅಂತ. ಅಂದ್ರೆ ಶಾಸ್ತ್ರಗಳು ಮಹಾತ್ಮರು ನಮ್ಮೆಲ್ಲರಿಗೂ ಕೂಡ ಶ್ರೇಷ್ಠವಾಗಿರ್ತಕ್ಕಂಥ ಮನುಷ್ಯ ಜನ್ಮವನ್ನ ಕೊಟ್ಟು ಬಂದವರು ನೀವು ಅಂತ ಇಲ್ಲಿ ತನಕ ಕೇಳ್ತಾ ಬಂದಿಲ್ಲ. ಅಂದ್ರೆ ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿಗ ಹೇಳಿದ್ರು ಸಂತರು. ಮನುಷ್ಯ ಜನ್ಮ ಬಹಳ ದೊಡ್ಡದದ ಅಂತ ನಾವು ಕೇಳ್ತಾ ಬಂದ್ವಿ. ಯಾಕ ಮನುಷ್ಯ ಜನ್ಮ ದೊಡ್ಡದು ಅಂತ ಕೇಳಿದ್ರ ದೇವ ದುರ್ಲಭವಾಗಿರ್ತಕ್ಕಂಥ ತತ್ವವನ್ನ ಮನುಷ್ಯ ಜನ್ಮದಲ್ಲಿಯೇ ಸಾಧಿಸಿಕೊಳ್ಳಕ ಬರ್ತದಪ್ಪ, ಅದಕ್ಕ ನೀ ದೊಡ್ಡ ವ್ಯಕ್ತಿ ಅಂತ ಹೇಳಿದ್ರು. ಆದ್ರೆ ಇವತ್ತು ನಿಜವಾದಂತರ ಇಷ್ಟು ದೊಡ್ಡವನಾಗಿರ್ತಕ್ಕಂಥ ನಿನಗೆ ಸಣ್ಣತನ ತಂದದ್ದು ಯಾವುದದ? ಸಣ್ಣವನು ಮಾಡಿದ್ದು ಯಾವುದದ ಅಂತ ಪ್ರಶ್ನೆ ಮಾಡಿ ತನ್ನ ಗಳಿ ಆಸೆ ಪುತ್ರ ಹೇಳಿದ್ರು. ನಿನ್ನಲ್ಲಿ ಬೇಕು ಅಂತಕ್ಕಂಥ ಅತಿಯಾಗಿರ್ತಕ್ಕಂಥ ಬಯಕೆಯನ್ನು ನಿನ್ನ ಸಣ್ಣವನಾಗಿ ಮಾಡಿಬಿಡ್ತಾವ. ಅದಕ್ಕೆ ಮನುಷ್ಯನಿಗೆ ಎಷ್ಟಿದ್ರೂ ಕೂಡ ತೃಪ್ತಿನೇ ಇಲ್ಲ. ಹೌದಿಲ್ರಿ? ಇದ್ದದ್ರೊಳಗ ನಾ ತೃಪ್ತಿ ಪಡಬೇಕಂತಕ್ಕಂಥ ಭಾವ ನಮಗಿಲ್ಲ. ಭಗವಂತ ಕೊಟ್ಟಾನಲ್ಲ, ಸಾಕಪ್ಪ ಇಷ್ಟೇ ನಾನು ಸಂತೋಷದಿಂದ ಇರ್ತೀನಿ ಅಂತ ಇಲ್ಲ, ಮತ್ತಿಷ್ಟು ಬೇಕು. ನೋಡ್ರಿ, 1 10 100 1000 ಲಕ್ಷ ಕೋಟಿ ಗಳಿಸುವುದು ಅಂತ ಬರೀತಾರೆ ಸರ್ವಭೂಷಣರು. ಇವತ್ತು 1 ರೂಪಾಯಿ ಬಂದ್ರೆ 10 ರೂಪಾಯಿ ಮಾಡ್ಬೇಕಂತ ನಾವು. 10 ರೂಪಾಯಿ ಸಿಕ್ಕದ ತೃಪ್ತಿಯಾಗಿರೇನು? 100 ರೂಪಾಯಿ ಗಳಿಸ್ಬೇಕು. 100 ಬಂತಂದ್ರ 1000, ಅದು ಬಂತು ಲಕ್ಷ ಕೋಟಿ ಅಂತ ನನಗೆ ಮನಸ್ಸು. ಆಶೆ ಕೇಂದ್ರ ಮಿತಿ ಅದ ಏನ್ರಿ? ಬೇಕು ಬಯಸ್ತದ ಮನಸ್ಸು. ಏನಾಯ್ತು? ಇದು ಆಶೆ ಅಂತಕ್ಕಂಥ ದುರ್ಗುಣ ನಮ್ಮೊಳಗ ಬಂದಿರೋದ್ರಿಂದ ನಮ್ಮ ನಿಜ ಶಾಂತಿಯನ್ನು ಹಾಳು ಮಾಡಿದ್ದಾರೆ.
ನೋಡ್ರಿ, ಒಂದು ಕ್ಷಣದ ಸಮಾಧಾನ ಇರ್ತದೆ. ಯಾವ್ದಾದ್ರೂ ಒಂದು ವಸ್ತುವನ್ನ ಪಡಿಬೇಕಂತಕ್ಕಂಥ ಬಯಕೆ ಒಳ ಹೋಗ್ತಿತ್ತು ಅಂದ್ರ ಸಮಸ್ತ ಸದ್ಗುಣಗಳನ್ನ ಹಾಳು ಮಾಡ್ಬೋದು. ತಿಳಿದ್ರಿ? ಯಾವ ಸೀತಾ ಪರಮಾತ್ಮನೇ ನನ್ನ ದೈವ ಅಂತ ತಿಳಿದೈತೆ, ಗಂಡನೇ ನನ್ನ ದೇವ ಅಂತ ತಿಳ್ಕೊಂಡು ಗಂಡನ ಸಲುವಾಗಿನೇ ಅರಮನೆಯನ್ನ ತ್ಯಾಗ ಮಾಡಿ ಬಂದಿದ್ರು. ಹೆಂಗ್ರಿ? ನಾರು ಬಟ್ಟೆಗಳನ್ನು ಉಟ್ಟು ಮೈ ಮೇಲೆ ಒಂದು ತುಕುಡಿನೂ ಕೂಡ ಬಂಗಾರ ಇರಲಿಲ್ಲ ಸೀತಾಗ. ಎಲ್ಲ ತೆಗೆದಿಟ್ಲಾಕಿ. ಯಾಕ? ನನ್ನ ಗಂಡ ಎಲ್ಲಿರ್ತಾನ ಅದೇ ನನಗೆ ಅಯೋಧ್ಯ, ಅವನು ಹುಟ್ಟಿರ್ತಕ್ಕಂಥ ಬಟ್ಟೆಯನ್ನ ನಾವು ಉಡಬೇಕು ಅಂತ ಸಮಸ್ತ ಆಭರಣಗಳನ್ನ ತೆಗೆದು ನಾರು ಬಟ್ಟೆಯನ್ನ ಉಟ್ಟು ಬಂದಿರತಕ್ಕಂಥ ಸೀತಾ ಯಾವಾಗ ಬಂಗಾರದ ಜಿಂಕೆಯನ್ನ ನೋಡಿದ್ರು ಏನೈತಿ ಒಳ ಹೊಟ್ಟಿತ್ತು ನೋಡ್ರಿ. ಆಶೆ ಬಂತದ ಒಳಗಟ್ಟಿ ಏನ್ ಮಾಡ್ತದು? ಸಮಾಧಾನ ಕೇಳಿಸ್ತು. ಗಂಡನ ಜೊತೆ ಯಾವತ್ತೂ ಕೂಡ ಜೋರಾಗಿ ಮಾತಾಡಿರಲಿಲ್ಲ ಸೀತಾ. ಇವತ್ತಂತ ರಾಮನಿಗೆ ನನ್ನ ಬಂಗಾರ ಜಿಂಕಿ ಬೇಕು ಅಂತ ಬೇಡಿಲ್ಲ ಆಕಿ. ಅವರಂತ ಬೇಡ ಸೀತಾ, ಇದು ಅರಣ್ಯ, ರಾಕ್ಷಸರು ವೇಷವನ್ನ ಬದಲಾಯಿಸ್ಕೊಂಡು ಬರ್ತಾ ಇರ್ತಾರ, ಅದಕ್ಕ ನೀನು ಆಶೆ ಮಾಡಬೇಡ, ಏನದನ್ನು ಗೊತ್ತಿಲ್ಲ ಮಾಯಾ ಅಂತ ಹೇಳಿದ ಪರಿಪರಿಯಾಗಿ ರಾಮ. ಅವಾಗ ಸೀತಾ ಅಂತಾಳ, ಮದುವೆಯಾಗಿ ಇಲ್ಲಿ ಪರ್ಯಂತರವಾಗಿ ನಾನು ನಿನಗೆ ಯಾವತ್ತೂ ಏನನ್ನು ಬೇಡಲಿಲ್ಲ, ಇವತ್ತು ಒಂದು ಬೇಡಕತ್ತೀನಿ, ನನ್ನ ಆಶೆಯನ್ನ ಪೂರೈಸುವಂತ ಕೇಳಿದಾಗ ರಾಮನಿಗೆ ಇಷ್ಟು ಹೌದಲ್ಲ, ನನಗಾಗಿ ಅಂತ ಏನೂ ಬೇಡಲಿಲ್ಲ, ನನ್ನ ಸಲುವಾಗಿನೇ ರಾಜ್ಯವನ್ನ ತೊರೆದು ಬಂದಾಳ ಅಂದ್ರ ಈ ಬಂಗಾರ ಜಿಂಕಿ ಬೇಡ್ತಾಳ, ಕೊಡಬೇಕು ಅಂತ ಹೋದ. ಯಾರಿ? ರಾಮ. ಯಾವಾಗ ರಾಮ ಸೀತಾನಿಂದ ದೂರ ಆದ ಏನೈತಿ? ದುಃಖ ಚಾಲುವೆ. ಎಲ್ಲಿ ತನಕ ಸೀತಾನ ಜೊತೆಗೆ ರಾಮ ಇದ್ದ, ಕಾಲಿನೊಳಗ ಮುಳ್ಳು ನಟ್ಟು, ಅನ್ನ ಇಲ್ಲ, ನೀರು ಇಲ್ಲ, ದಿನ ಕಷ್ಟಗಳನ್ನ ಅನುಭವಿಸಿದ್ರು. ಕಷ್ಟ ಅಂತ ಅನಿಸ್ಲೇ ಇಲ್ಲ. ಯಾವಾಗ ಆಶೆ ಅಂತಕ್ಕಂಥದ್ದು ಒಳಗ ಹುಟ್ಟಿತು, ತನ್ನ ಸಮಸ್ತ ಶಾಂತಿಯನ್ನ ತಿಳಿಸಿತು, ರಾಮನನ್ನ ದೂರ ಮಾಡಿತು. ಏನಾಯ್ತ್ರಿ? ರಾವಣನ ಪಾಲಾಗುವ ಪರಿಸ್ಥಿತಿ ಬಂತು. ಅದಕ್ಕೆ ಶಾಸ್ತ್ರಗಳು ಜಹ ಕಾಮ ಹೈ ವಹ ರಾಮ ಹರಿ. ಎಲ್ಲಿ ಕಾಮ ಬರ್ತದ, ಆಶೆ ಹುಟ್ಟತದ, ಅಲ್ಲಿ ಪರಮಾತ್ಮ ಇರಂಗಿಲ್ಲ. ಜಹ ರಾಮ ಹೈ ವಹ ಕಾಮ ಹರಿ. ಎಲ್ಲಿ ಪರಮಾತ್ಮ ಅದನ ಅಲ್ಲಿ ಕಾಮನೆಗಳಿಗೆ ಏನು ಆಸ್ಪದನೆ ಇಲ್ಲ. ನೋಡ್ರಿ, ಯಾರು ಪರಮಾತ್ಮನನ್ನ ತನ್ನ ಹೃದಯದೊಳಗೆ ಇಟ್ಕೊಂಡಿರ್ತಕ್ಕಂಥ ಮಹಾನುಭಾವಿಗಳು ಎಷ್ಟೆಲ್ಲ ಭೋಗಗಳು ಅವನ ಎದುರಿಗೆ ಇದ್ರೂ ಕೂಡ ಬೇಕು ಅಂತಕ್ಕಂಥ ಆಶೆನೇ ಆಗಿಲ್ಲ ಅವರಿಗೆ. ಎಷ್ಟು ನಿರಾಶಯುತವಾಗಿರ್ತಕ್ಕಂಥ ಬದುಕನ್ನ ಬದುಕ್ತಾರ ಮಹಾತ್ಮ. ನಾವಂತೀವಿ ಆಶೆ ಇತ್ತು ಅಂದ್ರೆ ಮನುಷ್ಯ ಇನ್ನು ಬೇಕು ಬೇಕು ಅಂತ ಎಲ್ಲವನ್ನ ಕಳ್ಕೋತಾನ, ದುಃಖವನ್ನ ಅನುಭವಿಸ್ಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಬರ್ತದ. ಮಹಾತ್ಮರಿಗೆ ಗೊತ್ತು ಆಶೆ ದುಃಖ ಕೊಡುತ್ತದಪ್ಪ, ಇದು ಬೇಡ ಅಂತ ತಿಳ್ಕೊಂಡು ಮನುಷ್ಯನೊಳಗ ನಿರಾಶೆ ಭಾವನೆಯನ್ನು ತಂದುಕೊಂಡಿರ್ತಾನೆ. ಅವನು ಒಬ್ಬ ಸಂತ ಸಂಚಾರ ಮಾಡ್ತಾ ಭಿಕ್ಷೆ ಬೇಡ್ತಾ ಊರಿಂದ ಊರಿಗೆ ತಿರುಗ್ತಿದ್ನಂತೆ. ಊರಿಂದ ಊರಿಗೆ ಹೋಗುವಾಗ ಒಂದು ಊರಿಗೆ ಬಂದ, ಅರಮನೆಯ ಮಹಾದ್ವಾರ ಮುಚ್ಚಿಬಿಟ್ಟಿತ್ತು. ನೋಡ್ರಿ, ಎಲ್ಲ ಊರಿಗೂ ಮಹಾದ್ವಾರಗಳಂತಿರ್ತಾವಲ್ಲ, ಅಕ್ಷಿ ಬಾಗಿಲ ಹಿಂದಕ್ಕೆ ಇರ್ತಿದ್ವಿ, ಈಗ ಅಕ್ಷಿ ಬಾಗಿಲ ದಾಟೆ ಹೋಗಿ ನಾವು. ಹೌದ್ರಿ, ಎಲ್ಲಿ ಹೋದ್ರು ಜಾಗನೇ ಸಾಲೋದು, ಹೊಲನು ಸಾಲೋದು. ನಾವು ಎಲ್ಲ ಹೊಲದಾಗ ಮನೆ ಕಟ್ಕೊಂಡು ಕುಂಡಿರ್ತಾರ, ಕಾಣ್ತೀವಿ, ಮುಂದೆ ಊಟ ಮಾಡ್ತಾರ ಅಂತ ಚಿಂತಿ. ಹೌದ್ರಿ, ಬೆಳಿತಕ್ಕಂಥ ಹೊಲ ಎಲ್ಲ ಪ್ಲಾಟ್ ಹಾಕಿ 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 ಮಾರಿದ್ವಿ, ಮನೆ ಕಟ್ಕೊಂಡು ಕುಂದ್ವಿ ಅಂದ್ರ ಮುಂದೆ ಏನ್ ಬೆಳೆದ ಏನ್ ಉಣ್ಣಾರದ ಗೊತ್ತಿಲ್ಲ. ಒಟ್ಟು ಆರಾಮಿರ್ಬೇಕು, ಈಗಿನ ಪೂರ್ತಿ ವಿಚಾರ ಮಾಡಿ. ಹಂಗ ಎಲ್ಲ ಏನ್ ಮಾಡ್ತಿದ್ದ ಅಂದ್ರೆ ಮಹಾತ್ಮ ಸಂಚಾರ ಮಾಡ್ತಾ ಬಂದ, ಅಕ್ಷಿ ಬಾಗಿಲು ಮುಚ್ಚಿತ್ತು, ಬಡದ, ಯಾರು ತೆಗಿಲಿಲ್ಲ. ಅಲ್ಲಿ ಏನಾಗಿತ್ತು ಅಂದ್ರೆ ಆ ದೇಶದ ರಾಜ ಸತ್ತಿದ್ದ. ದೇಶದ ರಾಜ ಸತ್ತಿದ್ದ, ಉತ್ತರಾಧಿಕಾರಿ ಇರಲಿಲ್ಲ, ಮಗ ಇರಲಿಲ್ಲ ರಾಜನಿಗೆ. ಮತ್ತಿನ್ನ ಅಧಿಕಾರ ಯಾರಿಗೆ ಕುಂದಿರ್ಸ್ಬೇಕು? ಜಗಳ ಬಹಳ ಕೆಟ್ಟ. ಮಠ ಆಗ್ಲಿ, ರಾಜರಾಗ್ಲಿ, ಅಧಿಕಾರ ಆಗ್ಲಿ, ಇವು ಬೆಳೆದು ನಿಂತು ಅಂದ್ರೆ ಮುಂದೆ ವರಿಷ್ಠ ಜಗಳ ಭಕ್ತರು ಹೊರಗಡೆ ಚಲವೇ. ನೋಡ್ರಿ, ಎಂತೆಂತ ಮಠ ಹಂಗೆ ಬಿದ್ದವು. ಉತ್ತರಾಧಿಕಾರಿ ರಾಜ ಮಕ್ಕಳು ಇಲ್ಲದಕ್ಕ ರಾಜ್ಯಗಳು ಹಾಳಾಗಿಬಿಟ್ಟವು. ಇಂಥ ಪರಿಸ್ಥಿತಿ ಒಳಗ ರಾಜನಿಗೆ ಮಕ್ಕಳು ಇರಲಿಲ್ಲ, ಸತ್ತು ಹೋದ. ಚಿಂತೆ ಆಯ್ತು ಎಲ್ಲರಿಗೂ. ಪ್ರಧಾನಿ ಚಿಂತೆ ಆಯ್ತು, ಸೇವಕರಿಗೆ ಪ್ರಜೆಗಳಿಗೆ ಚಿಂತೆ ಆಯ್ತು. ಯಾರನ್ನ
ಎಲ್ಲ ಒಂದು ನಿರ್ಣಯ ಮಾಡಿದಂತ ಇವತ್ತು ರಾತ್ರಿ ಅಗಸಿ ಬಾಗ್ಲ ಮುಚ್ಚೋದು. ಬೆಳಗ್ಗೆ ಕರೆದ ತಕ್ಷಣ ಬಾಗ್ಲ ತೆಗೆದ್ರ ಯಾರು ಫಸ್ಟ್ ಬಾಗಿಲು ಒಳಗೆ ಬರ್ತಾರ ಅವ್ರಿಗೆ ಉತ್ತರಾಧಿಕಾರಿ ಮಾಡಬೇಕು, ನಿರ್ಣಯ ಮಾಡ್ಕೊಂಡು ಆಯ್ತು ಅಂತ ತಿಳ್ಕೊಂಡು ರಾತ್ರಿ ಬಾಗಿಲ ಮುಚ್ಚಿದ್ರ ಅವರು. ಇವನಿಗೆ ಗೊತ್ತು ಸಾಧು ಬಂದ್ ಬಾಗ್ಲ ಬಡದ, ಯಾರು ತೆಗಿಲಿಲ್ಲ, ಹಸಿವಾಗಿತ್ತು. ಏನ್ ಮಾಡೋದಪ್ಪ, ಮುಂಜಾನೆ ಎದ್ದು ಬಾಗ್ಲ ತೆಗೆದು ಬಳಿ ಪೂರಾ ಪ್ರವೇಶ ಮಾಡಿ ಭಿಕ್ಷೆ ಬೇಡಿ ಹೊಟ್ಟೆ ತುಂಬಿಸ್ಕೊಂಡ್ರಾಯ್ತು ಅಂತ ತಿಳ್ಕೊಂಡು ಬಂದು ಕುಂತ್ಕೊಂಡ. ಅಲ್ಲೇ ಮಲಗಿದ, ನಿದ್ದೆ ಇತ್ತು. ಮಲಗಿದ ನಶೀಬ್ನಾಗ ಎಚ್ಚರ ಆಯ್ತು, ಹಸಿವಂತೂ ಬಹಳ ಇತ್ತು. ಏನ್ ಮಾಡ್ಬೇಕಪ್ಪ ಅಂತ ತಿಳ್ಕೊಂಡು ಬಾಗ್ಲ ಬಡದ. ಬಡಿಯೋದ್ರೊಳಗಾಗಿ ಬಂದು ಬಾಗ್ಲ ತೆಗೆದ್ರು. ಬಾಗ್ಲ ತೆಗೆದ ತಕ್ಷಣ ಒಳಗೆ ಹೆಜ್ಜೆ ಇಟ್ಟ. 4 ಮಂದಿ ಬಂದು ಹಿಡ್ಕೊಂಡ್ರು ಮಹಾತ್ಮನ. ಯಾಕೋ ನನ್ನೇ ಹಿಡಿತೀರಿ ಅಂತ ಹೇಳಿದ. ನಡಿ ಅರಮನೆಗೆ ಹೋಗೋಣ ಅಂತ. ಹಸಿವಾಗ್ಯದ ಅಂದ್ರೆ ಎಲ್ಲ ಹೊಟ್ಟೆ ತುಂಬಿಸ್ತೀನಿ ನಡಿ ಎಲ್ಲಿ ಅಂತ ಕರ್ಕೊಂಡು ಹೋದ್ರು. ಕರ್ಕೊಂಡು ಹೋಗಿ ಮಂತ್ರಿ ಮುಂದೆ ನಿಂದ್ರಿಸಿದ್ರು. ಫಸ್ಟ್ ಬಾಗಿಲೊಳಗೆ ಪ್ರವೇಶ ಮಾಡಿದ್ರೆ ಇವನೇ ಅದ ನೋಡ್ರಿ. ಆಯ್ತು ಅಂತ ತಿಳ್ಕೊಂಡು ಅಭ್ಯಂಗ ಸ್ನಾನವನ್ನ ಮಾಡಿಸಿ ಅವನಿಗಂತ ಚಲೋ ರೇಷ್ಮೆ ಬಟ್ಟೆಗಳನ್ನ ಉಡಿಸಿ ಏನ್ ಮಾಡಿದ್ರಂತ ಹೋಗಿ ರಾಜನ ಕುರ್ಚಿ ಕುಂದರ್ಸಿದ್ರು. ಇವತ್ತಿನ ಹಿಡ್ಕೊಂಡು ನಮ್ಮ ದೇಶದ ರಾಜ ನೀನೇ ಅಂದ್ರಂತ ಅವನಿಗೆ. ಅವನ ದಿನ ಒಂದ್ ಮನೆ ಬೇಡ, ಆರಾಮ್ ಇರ್ತಿದ್ದೆ, ಪರಮಾತ್ಮ ಚಿಂತೆ ಮಾಡ್ಕೋತ ಈ ದೇಶದ ಚಿಂತೆ ಮಾಡೋದಂತ ವಿಧಿ ಅಂತದಪ್ಪ ಅಂತವ. ಇಲ್ಲ ನಾವು ಈ ರೀತಿಯಿಂದ ನಿಯಮ ಹಾಕೊಂಡಿದ್ವಿ, ಯಾರು ಫಸ್ಟ್ ಬರ್ತಾರ ಅವ್ರಿಗೆ ರಾಜ ಮಾಡ್ಬೇಕಂತ. ನೀವು ಬಂದಿರಿ ಅಂದ್ರ ನಮ್ಮ ರಾಜ್ಯ ಬಾರ ನಿಮಗೆ ಅಂತ ಹೇಳಿದ್ರು. ಇನ್ನೇನ್ ಮಾಡ್ಬೇಕು ಅನಿವಾರ್ಯ ಇಲ್ಲ. ಕುಂತ ಸಿಂಹಾಸನದ ಮೇಲೆ ಕುಂತ ಮಂತ್ರಿ ಕರೆದಂದ್ರ ಅಲ್ಲೂ ಅವನ ಟೋಪಿನ ಇದ್ವಲ್ಲ, ಎಲ್ಲಿಟ್ಟಿ ನನ್ನ ಬಟ್ಟೆ ಅಂತ ಕೇಳಿದ. ಅದವೇ ಅಂತ ನೋಡು, ಅವೇಗದ ಒಗದು ತಗೊಂಡು ಬಾ ಅಂತ. ಆಯ್ತು, ಒಗದು ಆಡ್ಸ್ಕೊಂಡು ತಗೊಂಡು ಬಂದ ಬಳಿಕ ಭದ್ರವಾಗಿ ಒಂದು ಬ್ಯಾಗಿನೊಳಗೆ ಹಾಕಿ ಮ್ಯಾಲೆ ಕಟ್ರಿ ಅಂತ ಏನು ಹೇಳತ್ತಾನ. ಮತ್ತು ರಾಜನೇ ಮಾಡಿ ಕುಂದಿರ್ಸಿವಿ ಹೇಳ್ತಾನ ಅಂತ ತಿಳ್ಕೊಂಡು ಅವನ ಬಟ್ಟೆ ಎಲ್ಲ ಅವನ್ನೆಲ್ಲ ಕೌಪಿನಗಳನ್ನ ಮ್ಯಾಲೆ ಕಟ್ಟಿಟ್ರು. ರಾಜ್ಯಭಾರ ಮಾಡಿದ. 1 ವರ್ಷ ಮಾಡ, 2 ವರ್ಷ ಮಾಡ, 8-10 ವರ್ಷ ರಾಜ್ಯಭಾರ ಮಾಡಿದ. ಮುಂದೆ ಏನಾಯ್ತು ಅಂದ್ರ ಪರದೇಶದ ರಾಜ ಈ ದೇಶದ ಮೇಲೆ ದಂಡೆತ್ತಿ ಬಂದ. ಈ ದೇಶದ ಮೇಲೆ ದಂಡೆತ್ತಿ ಬಂದು ಯುದ್ಧಕ್ಕೆ ಬಂದಾರ ಅಂತಕ್ಕಂಥ ಸುದ್ದಿ ಮಂತ್ರಿಗೆ ಗೊತ್ತಾಯ್ತು. ಓಡ್ಕೊಂತ ಬಂದ ರಾಜರ, ನಮ್ಮ ದೇಶಕ್ಕ ಪರ ರಾಜ್ಯರು ಯುದ್ಧ ಮಾಡಾಕ ಬಂದಾರ, ನಡ್ರಿ ಬಿಲ್ಲು ಬಾಣಗಳನ್ನ ಹಾಕೋರೆ ಹೋಗಲ್ ಯುದ್ಧಕ್ಕ ಅಂತ ಅಂದ್ರು. ಅಂದ ತಕ್ಷಣ ಒಂದಂತ ಮಹಾತ್ಮ ಹಿಂಗ ಯಾವ ದೇಶದವರು, ಮೊದಲು ದೇಶದವ್ರಿಗೆ ಬಂದಾರಿ. ಈಗ ಆಲ್ರೆಡಿ ಆಕ್ರಮಣ ಮಾಡ್ಯಾರ ನಮ್ಮ ಸೀಮಾದೊಳಗ, ನಡ್ರಿ ಹೋಗೋಣ, ಎಲ್ಲಾ ಮಂತ್ರಿ ಸೇನಾ ಕರ್ಕೊಂಡು ಹೋಗೋಣ ನಡ್ರಿ ಅಂತ ಬಿಲ್ಲು ಬಾಣಗಳನ್ನ ಕೈಯಾಗ ಕೊಡಕ್ ಹೋದಂತ ಅವನಲ್ಲೂ ನಾ ಫಸ್ಟ್ ಇಲ್ಲಿ ಬಂದಾಗ ನನ್ನ ಟೋಪಿನ ಬಟ್ಟೆ ಇದ್ದು ಎಲ್ಲಿಟ್ರಿ ಅಂತ ಭದ್ರವಾಗಿ ಅದವ್ರಿಗೆ ಒಂದಂತ ತಕ್ಷಣ ಅವ್ನು ತಗೊಂಡು ಬರ್ರಿ ಅಂತ ಆಯ್ತಂತ ತಿಳ್ಕೊಂಡು ತಂದು ಕೊಟ್ರ. ರೇಷ್ಮೆ ಬಟ್ಟೆ ಕಿರೀಟ ಎಲ್ಲ ತಳಗಿಟ್ಟ, ಟೋಪಿನ ಹಾಕೊಂಡ, ತನ್ನ ಡ್ರೆಸ್ ಹಾಕೊಂಡ, ಖಾಲಿ ಬಟ್ಟೆ ಹಾಕೊಂಡ. ಆಯ್ತಪ್ಪ ಇನ್ನು ನಾ ಬರ್ತೀನಿ ಅಂತ ನಾ ಬರ್ತೀನಿ ಅಂದ. ಅವ್ರಂದ್ರು ಎಲ್ಲಿ ಹೋಗ್ತೀನಿ, ಯುದ್ಧ ಮಾಡಕ್ ಹೋಗೋದಂದ್ರೆ ಅಂತ. ಯುದ್ಧ ಯಾಕೆ ಮಾಡಿಲ್ಲ ನಾನು, ಈ ವರ್ಷ ರಾಜ್ಯಭಾರ ನಾ ಮಾಡೀನಿ, ಅವನಿಗೆ ಬೇಕಾಗ್ಯದಂತ ಅವ ಬರಕತ್ತಾನ, ಇನ್ನು ಮುಂದೆ ಅವ ಮಾಡ್ಲಿ ಬಿಡು ಅಂತ ಹೋಗೇ ಬಿಟ್ಟಂತ ಮಹಾತ್ಮ. ಹೆಂಗಂದ್ರೆ ಅವನಿಗೆ ಬೇಕಾಗಿಲ್ಲ, ಸೋಮ ಜಬರ್ದಸ್ತಿ ತಂದು ಕುಂದಿಸ್ತಾರ. ಕುಂತ ಒಳ್ಳೆ ಅದು ಹೊಂಟ. ಎಷ್ಟು ನಿರಾಶೆ ಅದ. ಯಾರ ಸಾಮಾನ್ಯ ಮನುಷ್ಯನಿಗೆ ಆ ಸ್ಥಾನ ಸಿಕ್ಕಿತ್ತಂದ್ರ ಬಿಟ್ಟು ಹೋಗಕ್ ಸಾಧ್ಯವೇ ಇಲ್ಲ, ಸಾಧ್ಯ ಇಲ್ಲ. ಅದಕ್ಕೆ ಅವಂತಾರಪ್ಪ, ನಿರಾಶೆಯುತವಾಗಿರ್ತಕ್ಕಂಥ ಬದುಕನ್ನ ಬದುಕಲಿಕ್ಕೆ ಪ್ರಯತ್ನ ಮಾಡು. ಆಶೆಯ ಹೊಟ್ಟೆಯನ್ನ ಯಾರಿಗೂ ಇಲ್ಲಿ ಪರ್ಯಂತರವಾಗಿ ತುಂಬಿಸಕ್ಕಾಗಿಲ್ಲ. ಭಗವಂತನಿನ ಪ್ರಾರಬ್ಧಕ್ಕೆ ಏನೇನು ಬೇಕಾಗ್ಯದ, ಎಷ್ಟು ಕೊಟ್ಟಾನ ಅದರೊಳಗೆ ತೃಪ್ತಿಯಾಗಿರೋದನ್ನ ಕಲ್ಕೋ. ಅದಕ್ಕೆ ಶಂಕರಾಚಾರ್ಯರು ಮೂಢ ಜಗೀದನಾಗಮ ಕೃಷ್ಣ ಪುರುಷದ್ಬುದ್ಧಿ ಮನಶಿನಿ ಕೃಷ್ಣ ಎಲ್ಲವಸೇ ನಿಜ ಕರುಣೋಪಾತಂ ವಿತ್ತಂ ತೇನ ವಿನೋದಯ ಚಿತ್ತಂ ಭಜ ಗೋವಿಂದಂ ಗೋವಿಂದಂ ಭಜ ಮೂಢಮತೆ. ಹೇಳ್ತಾರಲ್ಲಪ್ಪ, ಎಚ್ಚರಾಗು, ಪರಮಾತ್ಮನನ್ನ ಭಜಿಸುವಂತ. ನೀನು ಮೂಢನಾಗಿ ಏನು ಮಾಡಿದಿ, ಧನದ ಬಗ್ಗೆ ಆಶೆಗಳನ್ನ ತೃಷ್ಣವನ್ನ ಇಟ್ಟುಕೊಂಡು ಕುಂತಿದಲ್ಲ, ಅದನ್ನ ತ್ಯಾಗ ಮಾಡು. ಜಹೀಹಿ ಧನಾಗಮ ಕೃಷ್ಣ, ಧನದ ಆಶೆಯನ್ನ, ಅಧಿಕಾರದ ಆಶೆಯನ್ನ ಎಲ್ಲವನ್ನ ತ್ಯಾಗ ಮಾಡು.
ಉಪಾಸಂ ಎಲ್ಲ ಕರ್ಮಕ್ಕನುಸಾರವಾಗಿ ಬರ್ತದ. ಇತ್ತಂ ತೇನ ವಿನೋದಯ ಚಿತ್ತಂ, ನೀನು ಮಾತ್ರ ಸಂತೋಷದಿಂದ ಇದ್ದದ್ದನ್ನು ಅನುಭವಿಸಲಿಕ್ಕೆ ಪ್ರಯತ್ನ ಮಾಡೋದಕ್ಕೆ ನಿಜವಾಗಲು ದೊರೆಯಲೇನಾದರೂ ದೊರೆಯಲ್ಲಿ ದಳೆಯುವುದೇ ಚಂದ ಮಾಮ. ಎಷ್ಟು ಭಗವಂತ ನೀನು ಕೊಟ್ಟಾನ ಅದರೊಳಗೆ ತೃಪ್ತಿಯಾಗಿ ನೀನು ಬದುಕುವುದನ್ನ ಕಲ್ತಿ ಅಂದ್ರ ನೀನು ಶುದ್ಧಿಯಾಗಲಿಕ್ಕೆ ಬರ್ತದ. ಆಶೆಯನ್ನ ಮಾಡ್ತಾ 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 ಹೋಗಿ ಅಂದ್ರ ಸಣ್ಣತನಕ್ಕೆ ಬಂದು ಕುಂತಿ ಸಣ್ಣವಾಗಿ ದುಃಖಕ್ಕೆ ನೀನು ಮೂಲ ಆಗ್ತೀರಪ್ಪ. ಅದಕ್ಕೆ ದುಃಖ ಬೇಡ, ಸದಾ ಸುಖ ಬೇಕು ಅಂದ್ರ ಇದ್ದದರೊಳಗೆ ತೃಪ್ತಿಯಾಗಿ ಭಗವಂತನ ಚಿಂತನೆಯನ್ನ ಮಾಡುವಂತಕ್ಕಂಥ ಮಾತನ್ನ ಮಹಾತ್ಮರು ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರಲ್ಲ. ಅದಕ್ಕೆ ಶ್ರೀಮನ್ ನಿಜಗುಣ ಶಿವಯೋಗಿಗಳು ಏನನ್ನ ಸಣ್ಣತನಕ್ಕೆ ತಂದದ್ದ ಆಶೆ ನೋಡಪ್ಪ, ಅತಿಯಾಗಿರ್ತಕ್ಕಂಥ ಆಶೆ ಮಾಡಕ್ ಹೋಗ್ಬೇಡ ಅಂತಕ್ಕಂಥ ಮಾತನ್ನ ನಮ್ಮೆಲ್ಲರಿಗೂ ಉಪದೇಶ ಮಾಡ್ತಾ ಇದ್ದಾರ. ಇದೇ ವಿಷಯವನ್ನ ಸದ್ಗುರು ಅಪ್ಪಾಜಿಯವರು ನಮ್ಮೆಲ್ಲರಿಗೂ ಸವಿಸ್ತಾರವಾಗಿ ತಿಳಿಸ್ತಾರ ಅಂತ ಹೇಳ್ತಾ